ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ತಾಂಡವ್ನ ಭೇಟಿ ಮಾಡುವುದಕ್ಕೆ ತಂದೆ ಹೋಗಿದ್ದಾರೆ. ಆ ಕಡೆ ಪೂಜಾ ಕೈಯಲ್ಲಿ ಶ್ರೇಷ್ಠ ಹಾಕೊಂಡ್ಬಿಟ್ಲ. ಆಗ್ತಿರೋದೇನು ಆಗದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತಾಂಡವ್ ಮಾಡಿದ ಎಡವಟ್ಟು, ತಾಂಡವ್ ಮಾಡಿದ ತಪ್ಪಿನಿಂದಾಗೆ ಈ ಕಡೆ ಅವರ ತಂದೆ ಹಾಸ್ಪಿಟಲೈಸ್ ಆಗುವಾಗ ಮಾಡಿದ ಯಾವಾಗ ಭಾಗ್ಯಗೆ ಕೈ ಸೇರಬೇಕಾಗಿದೆ ಡಿವೋರ್ಸ್ ಪೀಪಲ್, ಆ ಡಿವೋರ್ಸ್ ನೋಟಿಸ್ ಮಾವನ ಕೈಗೆ ಸೇರಿತು. ಆಲ್ರೆಡಿ ಅವ್ರಿಗೆ ಆಗದ ಮಗನ ಪ್ರಶ್ನೆ ಮಾಡಲೇಬೇಕು ಅಂತ ಹೊರಟಿದ್ದ ಅವರಿಗೆ BP ಫ್ಲಕ್ಚುಯೇಟ್ ಆಗಿ ದಾರಿಯಲ್ಲೇ ಬಿದ್ದೋದ್ರು. ಈ ಕಡೆ ಭಾಗ್ಯ ನೋಡ್ತಿದ್ದಾಗೆ ತನ್ನ ಮಾವನ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಎಚ್ಚರ ಆಗದೆ ಇದ್ದಾಗ ಹಾಸ್ಪಿಟಲೈಸ್ ಮಾಡ್ತಾಳೆ. ಮಾತ್ರ ಜೊತೆಗೆ ಈ ಕಡೆ ಕುಸುಮ ಅವ್ರಿಗೂ ಕೂಡ ಕೈಯಲ್ಲಿದ್ದ ಫೋಟೋನ ನೋಡೋಕ್ಕಾಗೋದಿಲ್ಲ, ಬಿಕಾಸ್ ಮೆಮೊರಿ ಫುಲ್ ಆಗಿರುತ್ತೆ. ನಂತರ ಈ ಕಡೆ ಹಾಸ್ಪಿಟಲ್ಗೆ ಎಲ್ಲರೂ ಕೂಡ ಬರ್ತಾರೆ, ಆತಂಕ ಪಟ್ಕೊಂಡಿದ್ದಾರೆ ಏನಾಯಿತು ಏನು ಅಂತ. ಈ ಕಡೆ ಭಾಗ್ಯ ಕೂಡ ನಡೆದಿದ್ದು ಎಲ್ಲವನ್ನ ಕೂಡ ವಿವರಿಸ್ತಾಳೆ. ನಂತರ ತಾಂಡವ್ಗೆ ವಿಷಯ ಹೇಳ್ತೀನಿ ಅಂತ ಹೇಳಿದಾಗ ಕುಸುಮ ಅವರು ಯಾವುದೇ ಕಾರಣಕ್ಕೂ ವಿಷಯ ಹೇಳಬಾರ್ದು, ನನ್ನ ಮಾತನ್ನು ಮೀರಿ ಹೇಳೋಕೆ ಹೋಗಬೇಡಿ, ಅವತ್ತು ನಮ್ಗೆ ಅಷ್ಟಕ್ಕೆ ಬರಲಿಲ್ಲ, ಅವನು ಇವತ್ತು ಬರಲ್ಲ, ಅಂಥವ್ನು ಬರೋದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಂತರ ಡಾಕ್ಟರ್ ಬರ್ತಿದ್ದಾಗೆ ಏನಾಯಿತು ಏನು ಆರಾಮದಾರ ಅಂತ ಕೇಳಿದಾಗ ಖಂಡಿತ ಆರಾಮಾಗಿದ್ದಾರೆ, ಏನೂ ಡೇಂಜರ್ ಇಲ್ಲ, ಬಿಕಾಸ್ ಸರಿಯಾದ ಟೈಮ್ಗೆ ಕರ್ಕೊಂಡು ಬಂದಿದ್ದಾರೆ, ಇಲ್ಲಾಂದರೆ ಖಂಡಿತ ಪ್ರಾಬ್ಲಮ್ ಆಗ್ತಾ ಇತ್ತು, ಸ್ವಲ್ಪ ಸ್ಟ್ರೆಸ್ ಆಗಿದೆ ಅನಿಸುತ್ತೆ, ಅದಕ್ಕೋಸ್ಕರ BP ಫ್ಲಕ್ಚುಯೇಟ್ ಆಗಿದೆ ಅಂತ ಹೇಳ್ತಾರೆ. ಇವಾಗ ನೋಡ್ಬೋದಾ ಅಂದಾಗ ಖಂಡಿತ ನೋಡ್ಬೋದು ಅಂತಾರೆ. ನಂತರ ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಮಾವ, ಏನಾಯಿತು ನಿನ್ನ ಲೈಫ್ನ ನಾವು ಹಾಳು ಮಾಡಿಬಿಟ್ವಿ ಭಾಗ್ಯ, ನಮ್ಮಂತಾಗಿ ನಿನ್ನ ಜೀವನನೇ ಹಾಳಾಗೋಯ್ತು, ಎಲ್ಲೋ ಮದುವೆ ಆಗಿ ಎಲ್ಲೋ ಚೆಂದ ಇರ್ತಿದ್ದೆ ನೀನು ಅಂತ ಹೇಳ್ತಿದ್ರೆ, ಈ ಕಡೆ ಯಾಕೆ ಪವ ಈ ರೀತಿ ಮಾತಾಡ್ತಿದ್ರ ಅಂತ ಭಾಗ್ಯ ಕೇಳ್ತಿದ್ರೆ, ಈ ಕಡೆ ಸುನಂದ ಅವರು ಹಾಗೆ ಕುಸುಮ ಅವರು ಎಲ್ಲರೂ ಕೂಡ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾರೆ. ಅದು ಯಾಕೆ ಅಂದರೆ ತಾಂಡವ್ ದೂರ ಇದ್ದಾನಲ್ವಾ, ಇವಳು ಒಂಟಿ ಆಗಿದ್ದಾಳಲ್ವ, ಇಬ್ಬರು ಜೊತೇಲಿ ಇಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೇನೆ ಅಷ್ಟು ಅಂತ ಸುಳ್ಳು ಹೇಳ್ತಿದ್ದಾರೆ. ನಂತರ ಈ ಕಡೆ ಎಲ್ಲಿದ್ದಾನ ಅವನು, ನಾನು ಹೋಗಿ ಅವನ ಜೊತೆ ಮಾತಾಡಿ ಬರ್ತೀನಿ ಅಂತ ಕೇಳ್ತಿದ್ರೆ, ಈ ಕಡೆ ಕುಸುಮ ಅವರು ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನು ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ, ಇದರಿಂದಾನೆ ಇಷ್ಟೆಲ್ಲ ಆಗಿರೋದು ಅಂತಾಗ ಯಾಕೆ ಅವ್ನಿಗೆ ಅಹಂಕಾರ ಜಾಸ್ತಿ ಆಗಿದೆ, ಅದಕ್ಕೆ ಉದಾಸೀನನೇ ಬದ್ದು ಉದಾಸೀನ ಮಾಡಬೇಕು, ಆಗಲೇ ಅವ್ನ ಬುದ್ಧಿ ಕಲಿಯೋದು. ಅದನ್ನು ಬಿಟ್ಟು ಅವನ ಹತ್ರ ಮೇಲ್ಬಿದ್ದು ಹೋದರೆ ಹಟ್ಟಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾನೆ, ಬೆಲೆನೇ ಕೊಡೋದಿಲ್ಲ, ಅವ್ನಿಗೆ ಹೇಳಿದ್ದೆ ನಡೆದೋಗುತ್ತೆ ಅಂತ ಹೇಳ್ತಿದ್ರೆ ಇದೇ ರೀತಿ ಮಾಡ್ತಿರೋದ್ರಿಂದ ಇಷ್ಟೆಲ್ಲ ಆಗ್ತಿರೋದು ಅಂದಾಗ ಮತ್ತೆ ಎಲ್ರಿಗೂ ಕೂಡ ಆತಂಕ ಆಗುತ್ತೆ ಏನಾಗ್ತದೆ ಅಂತ. ಮತ್ತು ಎಲ್ರಿಗೂ ಕೂಡ ಅವರು ಮತ್ತೆ ಸುಳ್ಳನ್ನೇ ಹೇಳ್ತಾರೆ, ಮಗ ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಈ ರೀತಿ ಮಾತಾಡ್ತಿದ್ದೀನಿ, ಆಮೇಲೆ ಇದೇ ರೀತಿ ಮಾಡ್ಕೊಂಡು ಹೋಗಿ ಡಿವೋರ್ಸ್ ಕೊಟ್ಬಿಟ್ರೆ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಶಾಕ್ ಆಗ್ತಾಳೆ. ಡಿವೋರ್ಸಾ ಅಂತ ತಕ್ಷಣ ಅಲ್ಲೇ ಕುಸ್ತು ಬಿದ್ದೋಗ್ತಾಳೆ. ಎಲ್ಲರೂ ಕೂಡ ಏನಾಯಿತು ಭಾಗ್ಯ ಇದೇಳಮ್ಮ ಅಂತ ಹೇಳಿ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಕೂಡ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನಂತರ ನೀರನ್ನು ಹಾಕಿ ಎಚ್ಚರ ಮಾಡಿದ್ರೆ ಈ ಕಡೆ ಮಾವ ಏನಪ್ಪ ಇದು ಏನಾಗೋಯ್ತು ಭಾಗ್ಯಗೆ, ಜಸ್ಟ್ ವಿಷಯನ ಪೂರ್ತಿ ಹೇಳೇ ಇಲ್ಲ, ಆಲ್ರೆಡಿ ಅವಳ ಪರಿಸ್ಥಿತಿ ಈ ರೀತಿ ಆಗೋಯ್ತಲ್ಲ ಅಂತ ಆತಂಕ ಪಟ್ಕೋತಿದ್ದಾರೆ. ನಂತರ ಈ ಕಡೆ ತಾಂಡವಂತೂ ಶ್ರೇಷ್ಠ ಜೊತೆ ಡಿವೋರ್ಸ್ ಪೇಪರ್ ತಲುಪಿರುತ್ತೆ ಅಂತ ಖುಷಿಯಾಗಿದ್ದರೆ, ಈ ಕಡೆ ಶ್ರೇಷ್ಠ ಬಿಗ್ ಶಾಕ್ ಕೊಟ್ಟಿದ್ದಾಳೆ. ಇದು ಈ ವಾರದಲ್ಲಿ ನಮ್ಮಿಬ್ಬರು ಮದುವೆ ಅಂತ. ಮದುವೆ ಆಗೋದಕ್ಕೆ ಒಪ್ತಿರೋ ತಾಂಡವ್ ಶ್ರೇಷ್ಠ ಮಾತಿಗೆ ಲಾಕ್ ಆಗಿ ಫೈನಲಿ ಮದುವೆಗೆ ಒಪ್ಕೋತಾರೆ. ಸಿಂಪಲ್ಲಾಗಿ ಊರಲ್ಲಿ ಮದುವೆ ಆಗಬೇಕು ಅಂತ ಹೇಳ್ತಾರೆ. ನಂತರ ಈ ಕಡೆ ತನ್ವಿ ಸ್ಕೂಲ್ಗೆ ಹೋಗಿದ್ದಾಳೆ. ಭಾಗ್ಯ ಬರ್ದಿರೋದಕ್ಕೆ ಅವಳನ್ನ ಎಲ್ಲರೂ ಕೂಡ ಕ್ಲಾಸ್ ತೊಗೋತಿದ್ದಾರೆ. ಇದರಿಂದ ಆಲ್ರೆಡಿ ಅವಳು ಸಿಟ್ಟಲ್ಲಿದ್ದಾಳೆ. ಅದರ ನಡುವೆ ಪ್ಯೂನ್ ಬಂದಿದೆ. ಭಾಗ್ಯ ಕಾಯಲ್ಲಿ ಹುಷಾರಿಲ್ವಾ ಅಥವಾ ಏನಾದರೂ ಮನೇಲಿ ಪ್ರಾಬ್ಲಮಾ ಅಂತಿದ್ದಾಗ, ಯಮ್ಮ ಮಾಡ್ತಿರೋದ್ರಿಂದ ಅಷ್ಟಿಷ್ಟಲ್ಲ, ನೆಟ್ಟಿಗೆ ಸ್ಕೂಲಿಗೆ ಬರೋಕ್ಕಾಗಲ್ವ, ಎಲ್ಲರ ಹತ್ರ ನಾನು ಸುಳ್ಳು ಹೇಳಬೇಕು, ಹೋಗಿ ಅಂಕಲ್ ಎಲ್ರಿಗೂ ಕೂಡ ಸುಳ್ಳು ಹೇಳಿ ಸಾಕಾಗಿದೆ, ಈ ಅಪ್ಪ ಅಮ್ಮ ಮಾಡೋ ಜಗಳದಲ್ಲಿ ನಾವು ಬಡವಾಗ್ತಿದ್ವಿ, ನಾನು ಅನುಭವಿಸ್ತಿದ್ದೀನಿ ಅಂತ ತುಂಬ ಸೆಟ್ ಮಾಡ್ಕೊತಿದ್ದಾಳೆ. ಈ ಕಡೆ ಭಾಗ್ಯಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗ್ತಿದ್ದಾಗೆ ಏನು ಹೇಳಿ ಮಾವ, ಯಾಕೆ ಮಾವ ಅವ್ರು ನಂಗೆ ಡಿವೋರ್ಸ್ ಕೊಡ್ತಾರ, ಡಿವೋರ್ಸ್ ಅಂದರೆ ಸಾಮಾನ್ಯ ವಿಷಯನ, ನಾನು ಅವ್ರು ಬಂದೇ ಬರ್ತಾರೆ ಇವತ್ತಲ್ಲ ನಾಳೆ ಅನ್ನೋ ಹೋಪ್ಸಿಂದ ಕಾಯ್ತಿದ್ದೀನಿ, ಇಬ್ಬರು ಮಕ್ಕಳಿದ್ದಾರೆ ಮಾವ, 16 ವರ್ಷದ ಸಂಬಂಧ, ಅದು ಸುಲಭನ, ಡಿವೋರ್ಸ್ ಅನ್ನೋದು ಇನ್ನೂ ಸಣ್ಣ ವಿಷಯನ, ನನ್ನ ಮಕ್ಳಿಗೆ ಅಪ್ಪ ಬೇಕು, ಕುಟುಂಬ ಬೇಕು, ಎಲ್ಲರ ಜೊತೆ ಅವ್ರು ಇರಬೇಕು, ಡಿವೋರ್ಸ್ ಅಂದರೆ ಏನು ಮಾವ ಎಂತ ಮಾತಾಡ್ತಿದ್ರ, ನನ್ನ ಗಂಡ ಅಂತ ಎಲ್ಲ ತುಂಬಾ ಎಕ್ಸೈಟ್ ಆಗಿ ಎಮೋಷ್ನಲಿ ಮಾತಾಡ್ತಿದ್ದಾಳೆ ಭಾಗ್ಯ. ಈ ಮಾತನ್ನೆಲ್ಲ ಕೇಳಿದ್ರೆ ಮಾವಂಗೆ ಗಾಬರಿ ಆಗ್ತಿದೆ, ಏನಪ್ಪ ಅದು ಜಸ್ಟ್ ವಿಷಯ ಹೇಳೋದಕ್ಕೆ ಈ ರೀತಿ ಮಾಡ್ಕೊಂಡ್ಬಿಟ್ಲು, ಇನ್ನು ನಿಜ ಅಂತಾನೆ ಗೊತ್ತಾದರೆ ಅದನ್ನು ಸಹಿಸೋ ಶಕ್ತಿ ಉಳಿಗಿದೆಯಾ, ಖಂಡಿತ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಏನ್ರಿ ಈಗ ಡಿವೋರ್ಸ್ ಮ್ಯಾಟರ್ ಎಲ್ಲ ಬೇಕಿತ್ತಾ ಅಂತ ಹೆಂಡತಿ ಕೇಳ್ತಿದ್ದಾರೆ. ಹೇಳಿ ಮಾವ, ನಿಜ ಹೇಳಿ ಮಾವ, ಯಾಕೆ ಮಾವ ಈ ರೀತಿ ಹೇಳಿದ್ರಿ, ಆ ರೀತಿ ಏನೂ ಆಗಿರಲ್ಲ ಅಲ್ವಾ, ನೀವು ಸುಮ್ಮನೆ ಹೇಳಿದ್ದಲ್ವ,
ಅವ್ರು ನಂಗೆ ಡಿವೋರ್ಸ್ ಕೊಡ್ತಿದ್ದಾರಾ ಅಂದಾಗ, ಇಲ್ಲಮ್ಮ ಭಾಗ್ಯ, ಸುಮ್ಮನೆ ಆ ರೀತಿ ಆಗ್ಬಿಡ್ಬೋದೇನೋ ಅಂತ ಗಾಬರಿಯಿಂದ ಹೇಳಿದೆ ಅಷ್ಟೇ ಅಂತ ಹೇಳ್ತಿದ್ರೆ, ಈ ಕಡೆ ಸುನಂದವ್ರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಭಾಗ್ಯ ಆತಂಕ ಹೋಗ್ತಾನೆ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡು ಮಗಳ, ಈ ರೀತಿ ಹೇಳಿದ್ದಕ್ಕೆ ನಮ್ಮಿಂದನೇ ಇಷ್ಟೆಲ್ಲ ಆಗೋಯ್ತು, ನಮ್ಮ ಮಗನಿಂದ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳಿ ಕ್ಷಮೆ ಕೇಳ್ತಿದ್ದಾರೆ. ಜೊತೆಗೆ ನಾನು ಈ ರೀತಿ ಹೇಳಬಾರ್ದಿತ್ತು, ದಯವಿಟ್ಟು ಕ್ಷಮಿಸ್ಬಿಡಿ, ಇವಳು ಹೋಗಿ ನೋಡಲಿಲ್ಲ, ಏನಾಗ್ಬಿಡ್ಬೋದು, ಎಂತ ಆಗ್ಬಿಡ್ಬೋದು, ಮಗಂಗೆ ಬುದ್ಧಿ ಹೇಳಿ ಕರ್ಕೊಂಡು ಬರಲಿಲ್ಲ ಅನ್ನೋ ಕೋಪದಲ್ಲಿ ಸಿಟ್ಟಲ್ಲಿ ಈ ರೀತಿ ಮಾತಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾರೆ. ಆದರೆ ಅವ್ರು ಡಿಸೈಡ್ ಮಾಡ್ಕೋತಾರೆ, ನಾನೇ ಹೋಗಿ ಇದನ್ನೆಲ್ಲ ಸರಿಪಡಿಸ್ಬೇಕು, ಅವನ ಹತ್ರ ಹೋಗಿ ನಾನೇ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಂತರ ಈ ಕಡೆ ಇಷ್ಟೆಲ್ಲ ಆಗ್ತಿದ್ರೆ ಆ ಕಡೆ ಪೂಜಾ ಅಂತೂ ಶ್ರೇಷ್ಠ ಮನೆ ಹತ್ರ ಹೋಗಿ ಇವತ್ತು ರೆಡ್ ಹ್ಯಾಂಡ್ ಆಗಿ ಕಾದು ಹಿಡಿದು ವಿಡಿಯೋ ಮಾಡಿ ಅತ್ತೆಗೆ ಕಳಿಸಿ ಬಿಡಬೇಕು ಅಂತ ಡಿಸೈಡ್ ಮಾಡಿದಾಳೆ. ಫೈನಲಿ ಹೋಗೋ ದಾರಿಲಿ ಹೋಗ್ತಿದ್ರೆ ಈ ಕಡೆ ಸುಂದ್ರಿ ಯಾವುದೋ ಕಳ್ಳನ ಹತ್ರ ಬೈಕ್ ಇಸ್ಕೊಂಡು ಆ ಬೈಕ್ನ ಪೊಲೀಸ್ ಅವರಿಂದ ಸೇಫ್ ಆಗಿಡಬೇಕು ಅಂತ, ತನ್ನ ಮನೆ ತುಂಬ ಸೇಫ್ ಇದೆ, ನಾನೀಗ ಆ ಒಂದು ಸ್ಲಮ್ಮಲ್ಲೆಲ್ಲ ಇಲ್ಲ, ಒಂದು ದೊಡ್ಡ ಏರಿಯಾದಲ್ಲಿದ್ದೀನಿ, ಅಲ್ಲಿ ತುಂಬಾ ಪಾರ್ಕಿಂಗ್ ಲಾಟ್ಸ್ ಇದೆ, ಜೊತೆಗೆ ಯಾರಿಗೂ ಗೊತ್ತಾಗಲ್ಲ ನಿಲ್ಲಿಸಿದ್ರೆ, ಪೊಲೀಸ್ ಅವರಂತೂ ಅಂಥ ಏರಿಯಾಗೆ ಬರಲ್ಲ, ಅಂಥ ಏರಿಯಾದಲ್ಲಿದೆ ಈಗ ಮನೆ, ನಾನೇ ಇದನ್ನು ಸೇಫಾಗಿ ನೋಡ್ಕೋತೀನಿ ಅಂತ ಹೇಳಿ ಆ ಗಾಡಿನ ತೊಗೊಂಡು ಬೈಕನ್ನು ಓಡಿಸೋಕೆ ಬರದೇ ಇದ್ದರೂ ಅರ್ಧಂಬರ್ಧ ಕಲಿತು ಬೈಕನ್ನು ಓಡಿಸ್ಕೊಂಡು ಬರ್ತಿದ್ದಾರೆ. ಬೈಕನ್ನು ಓಡಿಸ್ಕೊಂಡು ಬರ್ತಾ 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 ಪೂಜಾಗೆ ಗುದ್ದೆ ಬಿಡ್ತಾರೆ. ಪೂಜಾ ರಪ್ ಅಂತ ಬಿದ್ದೋಗ್ತಾಳೆ. ಪೂಜಾ ಕೈಗೆ ತುಂಬ ಪೆಟ್ಟಾಗುತ್ತೆ. ಪೂಜಾ ಏನು ಕಡಿಮೆನಾ, ಸುಂದ್ರಿ ಅಂದರೆ ಅವ್ರ ಅಪ್ಪ ಕ್ಲಾಸ್ ತೊಗೋತಿದ್ದಾಳೆ, ಕಾಣಿಸಲ್ವಾ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ, ಈ ಕಡೆ ಸುಂದ್ರಿ ಕೂಡ ಏನು ಕಡಿಮೆ ಇಲ್ಲ, ಏನು ಜೋರು ಮಾಡ್ತಾ ಇದೆಯಾ, ಏನು ಒಂಚೂರು ತಾನೆ, ನನ್ನ ಗಾಡಿಗೆ ಎಷ್ಟೆಲ್ಲ ಪೆಟ್ಟಾಗಿದೆ ಗೊತ್ತಾ ಅಂತ, ಏನು ಮಾತಾಡ್ತಿದ್ಯಾ, ಏನು ಕಾಣಿಸಲ್ವಾ ಅಂತೆಲ್ಲ ಮಾತಾಡ್ತಿದ್ದಾಳೆ. ಜೊತೆಗೆ 25,000 - 30,000 ಕಟ್ಕೊಡ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಿದ್ರೆ, ಏನೋ ಈ ಗಾಯಕ್ಕೆ 25,000 - 30,000, ನಿನ್ನ ಮುಖ ನೋಡಿದ್ಯಾ, ನೀನು ನೋಡಿದ್ರೆ ಎಲ್ಲೋ ಕೊಂಪೆಯಿಂದ ಬಂದಿರೋಳಾಗಿದೆಯಾ ಅಂತಿದ್ರೆ, ಏನು ನಾನು ನೋಡಿದ್ರೆ ಇಷ್ಟು ಚೆಂದ ರೆಡಿ ಆಗಿದ್ದೀನಿ, ನನ್ನ ಸ್ಕಿನ್ ನೋಡಿದ್ರೆ ಎಷ್ಟು ಸಾಫ್ಟಿ ಆಗಿದೆ, ಸ್ಮೂತ್ ಆಗಿದೆ, ನನ್ನ ಬಗ್ಗೆನೇ ಮಾತಾಡ್ತೀಯ ಅಂತ ಹೇಳಿ ಕೋಪ ಮಾಡ್ಕೊತಿದ್ದಾಳೆ ಪೂಜಾ. ಜೊತೆಗೆ ಈಗ ನೀನು ಕಟ್ಟಲೇಬೇಕು ಅಂದಾಗ ಕಟ್ಟಲ್ಲ ಹೋಗೆ ಅಂತ ಹೇಳ್ತಿದ್ದಾರೆ ಸುಂದರಿ. ಹೌದಾ, ಸರಿ ಆಯಿತು ಬಿಡು, ಹೇಗೋ CCTV ಕ್ಯಾಮ್ರಾ ಇದೆ, ಎಲ್ಲ ಕೂಡ ಸರಿಯಾಗಿರುತ್ತೆ, ಕ್ಯಾಪ್ಚರ್ ಆಗಿರುತ್ತೆ, ನೀನು ನನಗೆ ಗೊತ್ತಿರೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ, ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಅವರೇ ಬರ್ತಾರೆ, ಬರ್ತಿದ್ದಾಗೆ ನಿನ್ನನ್ನು ಲಾಕ್ ಮಾಡ್ತಾರೆ, ಜೊತೆಗೆ ನೀನೇ ತಪ್ಪು ಮಾಡಿರೋದು ಅಂತ ಗೊತ್ತಾಗುತ್ತೆ, ನಿನ್ನಿಂದಾನೇ ಹಾಸ್ಪಿಟಲ್ ಬಿಲ್ಲ ಕೂಡ ಕಟ್ಟಿಸ್ತಾರೆ, ನಿನಗೆ ಕೂಡ ಶಿಕ್ಷೆ ಆಗುತ್ತೆ, ದುಡ್ಡು ಕೂಡ ಕಟ್ಟಬೇಕಾಗತ್ತೆ ಅಂತ ಹೇಳ್ತಿದ್ದಾಗೆ, ಏನಪ್ಪ ಇದು ಪೊಲೀಸವ್ರು ಕರೀತೀನಿ ಅಂತ ಹೇಳ್ತಿದ್ದಾಳಲ್ಲ, ಪೊಲೀಸವ್ರು ಕರೆದ್ಗಿರಿದ್ರೆ ಖಂಡಿತ ನಾನು ಲಾಕ್ ಆಗಿಬಿಡ್ತೀನಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಸುಂದ್ರಿ. ನಂತರ ಆ ಕಡೆ ಭಾಗ್ಯ ಮತ್ತು ಕುಸುಮವ್ರು ಇಬ್ಬರು ಕೂಡ ಬಿಲ್ ಪೇ ಮಾಡೋಕ್ಕೆ ಹೋಗಿದ್ರೆ, ಈ ಕಡೆ ಬಿಲ್ ಪೇ ಮಾಡ್ತಿದ್ದಾರೆ. ಏನಪ್ಪ ಖರ್ಚು ಆಗ್ತಿದೆಯಲ್ಲ, ಮಾವ ಕೂಡ ಈ ಬಾರಿ ಪಿಂಚಣಿ ದುಡ್ಡು ಬರಲ್ಲ ಅಂತ ಹೇಳಿದರು, ಈಗ ಏನು ಮಾಡೋದು, ಹೇಗೆ ಹೊಂದಿಸೋದು, ಮೊದಲು ಅದೆಲ್ಲ ಸರಿಪಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಈ ಕಡೆ ಕುಸುಮರು, ನೋಡು ಭಾಗ್ಯ, ಇನ್ನು ಮುಂದೆ ನಿಮ್ಮ ಅವಂಗೆ ಪಥ್ಯ ಸರಿಯಾಗಿ ಆಗಬೇಕು ಆಯಿತಾ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಬೀಗರು ಹೋಗಿ ವಾರ್ಡಲ್ಲಿ ನೋಡಿದ್ರೆ ಭಾಗ್ಯ ಮಾವನೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ತಕ್ಷಣ ಬಂದು ಬೀಗರು ಎಲ್ಲೋ ಕಾಣಿಸ್ತಿಲ್ಲ ಅಂದಾಗ, ಏನು ಅವ್ರು ಕಾಣಿಸ್ತಿಲ್ವಾ, ಎಲ್ಲಪ್ಪ ಹೋದರು, ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ, ಸುಮ್ಮನೆ ಈ ರೀತಿ ಎಲ್ಲೆಲ್ಲೋ ಹೋಗಿ ಆತಂಕ ಕೊಡ್ತಿದ್ದಾರಲ್ಲ ಅಂತ ಗಾಬರಿ ಆಗ್ತಿದ್ರೆ, ಭಾಗ್ಯ ತಂದೆಗೆ ಎಲ್ಲವೂ ಕೂಡ ಅನುಮಾನ ಬರ್ತದೆ. ಸುಮ್ಮನೆ ಬಿಗರು ಈ ರೀತಿ ಮಾತಾಡೋದಲ್ಲ, ಏನು ಮಾಡೋಕ್ಕೆ ಹೋಗಿದ್ದಾರೆ, ನಿಜ ಅವ್ರಿಗೆ ಎಲ್ಲಿ ಹೋಗಿರ್ಬೋದು, ತಾಂಡವ ಹತ್ರನೇ ಹೋಗಿರ್ಬೋದು ಅಂತ ಅವ್ರಿಗೆ 100% ಶ್ಯೂರ್ ಆಗಿ ಅನ್ನಿಸ್ತದೆ. ನಂತರ ಈ ಕಡೆ ಭಾಗ್ಯ ಮಾವ ಕೂಡ ತಾಂಡವ್ ಆಫೀಸ್ಗೆ ಹೋಗಿದ್ದಾರೆ. ತಾಂಡವ್ ಆಫೀಸಲ್ಲಿ ನಿಮ್ಮ ತಂದೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಅವ್ರಿಗೆ ಫುಲ್ ಖುಷಿಯಾಗಿಬಿಡುತ್ತೆ. ತಕ್ಷಣ ಅಪ್ಪ ಬಂದಿದ್ದಾರೆ ಅಂತ ಹೇಳಿ ಖುಷಿಯಿಂದ ಓಡಿ ಬರ್ತಾನೆ ತಾಂಡವ್. ಓಡಿ ಬಂದಿದೆ ಅಪ್ಪನ ನೋಡಿ ಖುಷಿ ಆಗ್ತದೆ. ಅಪ್ಪ ಹೇಗಿದ್ದೀರಾ ಅಪ್ಪ, ಚೆನ್ನಾಗಿದ್ದೀರಾ ಅಂತ ಹೇಳಿ ಅಪ್ಕೋತಿದ್ರೆ, ಈ ಕಡೆ ಮಾವ ಅಂತೂ ಮಗನ ಹಿಂದೆ ಸರಿಸಿ, ನೋಡು ತಾಂಡವ್, ನಿನ್ನ ಜೊತೆ ಮಾತಾಡಬೇಕು ಅಂತಾರೆ. ಸರಿಯಪ್ಪ ಆಯಿತು ಮಾತಾಡಿ ಅಂತ ಹೇಳ್ತಿದ್ರೆ, ನಾನು ಹೊರಗಡೆ ಇರ್ತೀನಿ, ಬಾ ನಿನ್ನ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತಾರೆ. ಈ ಕಡೆ ತಾಂಡವ್ಗೆ ಆಲ್ರೆಡಿ ಸುಳಿವು ಸಿಗ್ತಾ ಇದೆ. ಅಪ್ಪ ಬಂದಿರೋದು ಖಂಡಿತ ಭಾಗ್ಯ ಪರ ಬ್ಯಾಟಿಂಗ್ ಮಾಡೋದಕ್ಕೆ, ಮನೆ ಕರೆಯೋದಕ್ಕೆ, ಯಾವುದೇ ಕಾರಣಕ್ಕೂ ನಾನು ಬಗ್ಬಾರ್ದು, ಸರಿಯಾಗಿ ನನ್ನ ತೋರಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಅಪ್ಪನ ಬಳಿಗೆ ಬರ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಅಪ್ಪ ಖಂಡಿತ ತಾಂಡವ್ಗೆ ಬುದ್ಧಿ ಹೇಳು ಎಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ ತಾಂಡವಂತೂ ಬುದ್ಧಿ ಕೇಳೋ ಸ್ಥಿತಿಲಿಲ್ಲ. ಜೊತೆಗೆ ಡಿವೋರ್ಸ್ ನೋಟಿಸ್ ಕಳಿಸಿರೋದಕ್ಕೆ ತಕ್ಕ ಪಾಠನ ಕೂಡ ಅಪ್ಪ ಕಲಿಸ್ತಾರೆ. ಆದರೆ ತಾಂಡವ್ ತಕ್ಕ ಪಾಠ ಕಲಿತಾನೆ ಅನ್ನೋದೇ
ಪ್ರಶ್ನಾರ್ಥಕವಾಗಿದೆ. ಈ ಕಡೆ ಸುಂದ್ರಿ ಅಂತೂ ದುಡ್ಡು ಕೊಡ್ತೀನಿ ಶ್ರೇಷ್ಠ ಮುಖಾಂತರ ಕೊಡ್ಸೋಣ ಅಂತ ಪೂಜಾ ಕರ್ಕೊಂಡು ಫೈನಲಿ ಶ್ರೇಷ್ಠ ಮನೆಗೆ ಕರ್ಕೊಂಡು ಹೋಗಿದ್ದಾರೆ.